ಎಲ್ಲರಿಗೂ ನಮಸ್ಕಾರ. ನಾನು KP ಭಟ್ ಕನ್ನಡತಿ. ನಿಮಗೆ ಇಲ್ಲಿ ಕಾಣುತ್ತಿರುವ ಮದರಂಗಿ ಗಿಡದ ಬಗ್ಗೆ ವಿಶೇಷತೆ, ಅದರಲ್ಲೂ ಹೆಚ್ಚಾಗಿ ನಾಗರ ಪಂಚಮಿ ಹಬ್ಬದಲ್ಲಿ ಇದನ್ನು ಯಾಕೆ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಣ್ಣದಾಗಿ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಈ ಗಿಡ ತುಂಬಾ ವಿಶೇಷವಾದದ್ದು. ಸ್ವತಃ ಶ್ರೀರಾಮ ಲಂಕೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಾಗ ಸೀತಾಮಾತೆಯನ್ನು, ಅಶೋಕವನದಲ್ಲಿ ಕೂತಿದ್ದ ಸೀತಾಮಾತೆಯನ್ನು ಕರೆದುಕೊಂಡು ಹೋಗುವಾಗ ಸೀತೆಯನ್ನು ಕೇಳ್ತಾರಂತೆ, ಇಲ್ಲಿಂದ ನೀನು ಏನು ತಗೊಂಡು ಹೋಗೋಕ್ಕೆ ಇಷ್ಟಪಡ್ತೀಯಾ? ಐಶ್ವರ್ಯ ಬೇಕಾ, ನಗ ನಾಣ್ಯ ಬೇಕಾ ಅಂತ ಕೇಳಿದಾಗ ಸೀತಾಮಾತೆ ಒಂದೇ ಮಾತು ಹೇಳ್ತಾರಂತೆ, ರಾತ್ರಿ ಹೊತ್ತು ಮಾತ್ರ ಎಚ್ಚರವಾಗಿರುವಂಥ ಈ ರಾಕ್ಷಸಿಯರು ಹಗಲಿನಲ್ಲಿ ನಿದ್ರೆಗೈತಾ ಇದ್ರು. ನನ್ನ ಸುಖ ಕಷ್ಟಗಳನ್ನು ಇವರ ಮುಂದೆ ಹೇಳೋಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಕಣ್ಣಿಗೆ ಕಂಡಿದ್ದು ಈ ಗಿಡಕ್ಕೆ ನನ್ನ ಸುಖ ದುಃಖಗಳನ್ನು ನಾನು ಇದರ ಎದುರಿಗೇ ಹಂಚಿಕೊಂಡಿದ್ದೇನೆ. ಹಾಗಾಗಿ ನನಗೆ ಈ ಗಿಡ ಬೇಕು ಅಂತ ಕೇಳ್ತಾರಂತೆ. ಅದಕ್ಕೆ ನಿನ್ನ ಸುಖದಲ್ಲಿ ನಿನ್ನ ಕಷ್ಟದಲ್ಲಿ ಭಾಗಿಯಾಗಿರುವಂಥ ಈ ಮದರಂಗಿ ಗಿಡ ಮದುವೆ ಸಮಾರಂಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಮೊದಲನೇ ಸ್ಥಾನ ಇದಕ್ಕೆ ಆಗಿರಲಿ, ಇದಕ್ಕೆ ಮೊದಲ ಪೂಜೆ ಆಗಿರಲಿ. ಹಾಗಾಗಿಯೇ ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಮೆಹಂದಿ ಶಾಸ್ತ್ರ, ಮದರಂಗಿ ಶಾಸ್ತ್ರವನ್ನು ಅದಕ್ಕಾಗಿಯೇ ನಾವು ಮಾಡುವಂಥದ್ದು. ಯಾವಾಗ ಸೀತಾಮಾತೆಗೆ ರಾಮನ ಮೇಲೆ ಪ್ರೀತಿ ಹೆಚ್ಚಾಗುತ್ತೋ ಆ ಟೈಮಲ್ಲಿ ಹೋಗಿ ಈ ಗಿಡದ ಮುಂದೆನೇ ಮಾತೆ ಹೇಳ್ಕೊಳ್ತಾ ಇದ್ರಂತೆ. ಹಾಗಾಗಿಯೇ ವಿಶೇಷವಾಗಿ ಮದುವೆ ಕಾರ್ಯಕ್ರಮಗಳಲ್ಲಿ ಮದುಮಗಳ ಕೈಯಲ್ಲಿ ಗೋರಂಟಿ, ಮದರಂಗಿ ಹೆಚ್ಚಿನ ರಂಗು ಬಂದಲ್ಲಿ ಪ್ರೀತಿ ಹೆಚ್ಚಾಗಿದೆ ಅಂತ ಈಗಲೂ ನಮ್ಮ ಹಿಂದೂ ಧರ್ಮದಲ್ಲಿ ಆಚರಣೆ ಇದೆ. ಹಾಗಾಗಿ ಶ್ರೀರಾಮ ಹೇಳ್ತಾರಂತೆ, ಈ ಮದರಂಗಿ ಗಿಡಕ್ಕೆ ಒಂದು ಮಹತ್ವದ ಸ್ಥಾನವನ್ನೇ ಕೊಡೋಣ. ಇದನ್ನು ಕೈಗೆ ನಾವು ಹಚ್ಚಿಕೊಂಡಾಗೆಲ್ಲ ಇದನ್ನು ಹಚ್ಚಿಕೊಂಡವರ ಮನಸ್ಸಿಗೆ ಮತ್ತು ಕೈಗೆ ಹೆಚ್ಚಿನ ರಂಗು ಬೆಳೆಯಲಿ ಅಂತೇಳಿ ಆಶೀರ್ವಾದ ಮಾಡ್ತಾರಂತೆ. ಹಾಗಾಗಿ ಇದು ತುಂಬ ವಿಶೇಷವಾದ ಗಿಡ. ಮತ್ತು ಇದು ಬರೀ ಕೈಗೆ ಹಚ್ಕೊಳ್ಳೋಕ್ಕೆ, ತಲೆಗೆ, ಕೂದಲಿಗೆ, ಕಾಲಿಗೆ ಹಚ್ಕೊಳ್ಳೋಕ್ಕೆ ಮಾತ್ರ ಉಪಯೋಗವಾದಂಥದ್ದಲ್ಲ. ಇದರಲ್ಲಿ ತುಂಬ ಔಷಧಿ ಗುಣಗಳು ಸಿಕ್ಕಾಬಟ್ಟೆ ಇದೆ. ಮುಂದಿನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದು ಹೆಚ್ಚಿನ ಚರ್ಮದ ಸಮಸ್ಯೆಗಳಿಗೆ, ಹುಳಕಡ್ಡಿ ಸಮಸ್ಯೆ, ಇನ್ನು ತದ್ದು ಅಂತ ನಾವು ಹೇಳ್ತೀವಿ, ಅದಕ್ಕೆ ಸಣ್ಣ ಸಣ್ಣ ಗುಳ್ಳೆಗಳು ಹೋಗುತ್ತೆ ಮತ್ತೆ ಬರುತ್ತೆ ಅನ್ನೋರಿಗೆ ಇದೊಂದು ಬೆಸ್ಟ್ ಮನೆ ಬಗ್ಗೆ ಹೇಳೋದು ಸಾಕಷ್ಟಿದೆ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಹೇಗೆ ತಿಳ್ಕೊಬೇಕು, ಇದನ್ನು ಹೇಗೆ ನಾವು ಬಳಸಬೇಕು ಅನ್ನೋದ್ರ ಬಗ್ಗೆ ತುಂಬ ವಿಶೇಷವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ನೋಡಿ. ನನಗೆ ಈ ಥರದ ಕುತೂಹಲಕಾರಿ ವಿಚಾರಗಳ ಬಗ್ಗೆ ತಿಳಿಸೋದಿದೆ. ನಿಮ್ಮದೊಂದು ಲೈಕಿನ ಮೂಲಕ ನನಗೊಂದು ಖುಷಿ ಆಗ್ತದೆ. ಒಂದು ಕಾಮೆಂಟ್ ಮೂಲಕ ಈ ವಿಡಿಯೋ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಒಂದು ಮಾಹಿತಿ ಕೊಡಿ, ಅಥವಾ ಒಂದು ಮೆಸೇಜನ್ನು ಹಾಕಿ. ನನಗೆ ಅದೇ ಖುಷಿ ಆಗ್ತದೆ. ಇದು ತುಂಬ ಆರೋಗ್ಯಕರ ಔಷಧಿ, ಮನೆಮದ್ದು ಆಗಿದೆ. ಯಾರಿಗೆಲ್ಲ ಹೆರಿಗೆ ಆದ ನಂತರ ಮಗುವಿಗೆ ಹಾಲುಣಿಸುವಾಗ ಆಗುವ ಕೆಲವೊಂದು ಸಮಸ್ಯೆಗಳಿರ್ತವೆ, ಹೇಳೋಕ್ಕಾಗೋದಿಲ್ಲ, ಗೊತ್ತಿರೋದಿಲ್ಲ, ಅಂಥವ್ರಿಗೆ ತುಂಬ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ತೀನಿ. ಅದೆಲ್ಲ ಹೇಗಿದೆ ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ. ಹುಳಕಡ್ಡಿ ಸಮಸ್ಯೆ, ಎಷ್ಟು ಔಷಧಿ ಮಾಡಿದರೂ ಮತ್ತು ಯಾಕೆ ಬರ್ತಾ ಇರುತ್ತೆ? ನಾವು ಒಳಗೆ ಯಾವ ರೀತಿ ಸೇವನೆ ಮಾಡಿದರೆ, ಯಾವ ವಸ್ತುವಿಂದ, ಯಾವ ಎಲೆ, ಯಾವ ಆಯುರ್ವೇದಿಕ ಔಷಧಿಗಳನ್ನು ಹೇಗೆ ಬಳಸಿದರೆ ಮಾತ್ರ ಕಡಿಮೆ ಆಗ್ತದೆ ಅನ್ನೋದ್ರ ಬಗ್ಗೆ ತುಂಬ ವಿಶೇಷವಾದ ಮಾಹಿತಿಗಳು ಇದರಲ್ಲಿ ಇದೆ. ಅದರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಅದರಲ್ಲೂ ನಮ್ಮ ಈಗ ಹೊಸ ಪಂಚಮಿ ಹಬ್ಬದ, ಅಂದರೆ ಯುಗಾದಿ ನಂತರ ಬರುವಂಥ ಹಬ್ಬದಲ್ಲಿ ಮೊದಲನೇ ಹಬ್ಬ ಇದು ಪಂಚಮಿ ಹಬ್ಬ ಆಗಿರುತ್ತದೆ. ಹಾಗಾಗಿ ಶುಭ ಕಾರ್ಯಗಳಲ್ಲಿ ಮೊದಲನೇ ಹಬ್ಬ ಯಾವುದು ಬರುತ್ತೆ, ಮೊದಲನೇ ಪೂಜೆ ಯಾವುದಿರುತ್ತೆ, ಅದರಲ್ಲಿ ಇದನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ. ನನ್ನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಮೂಲಕ ಒಂದು ಉತ್ತರವನ್ನು ತಿಳಿಸಿ. ಆದಷ್ಟು ತುಂಬ ಹೇಳೋದಿದೆ ಗಿಡದ ಬಗ್ಗೆ. ಸಣ್ಣ ಹೂವು, ಇದು ಸಣ್ಣದಾದ ಹೂವು ಆದ್ರೂ ಸುಮಾರಷ್ಟು ಪರಿಮಳ ಭರಿತ ಹೂವಾಗಿದೆ. ಇದು ನಾವು ಯಾವಾಗ ಹೇಗೆ ಬೇಕಾದರೂ ನೆಡುವಂಥ ಗಿಡವಾಗಿದೆ. ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಗೊಬ್ಬರ ಏನೂ ಅವಶ್ಯಕತೆ ಇಲ್ಲದೇ ತುಂಬ ಚೆನ್ನಾಗಿ ಈ ಗಿಡವನ್ನು ಬೆಳಿಬೋದು ನಾವು. ಹಾಗೆಯೇ ಇದು ಒಂಥರ ಪೊದೆ ಥರ ಬೆಳೆಯುವಂಥದ್ದು. ಆದಷ್ಟು ವರ್ಷ ಪೂರ್ತಿ ಹಸಿರಾಗೇ ಇರುವಂಥ ಗಿಡದು ಇದು. ಯಾಕೆ ಅಂದರೆ ಸೀತಾಮಾತೆ ಹೇಳಿರ್ತಾರೆ, ಅವರು ತಮ್ಮ ಕಷ್ಟವನ್ನು ದುಃಖವನ್ನು ಅದರಲ್ಲಿ ಹೇಳ್ಕೊತಾ ಹೋಗ್ತಾ ಹೋದಂಗೆ ಅದು ತಲೆ ಬಾಗ್ತಾ ಇತ್ತಂದರೆ ಅದು ಗಾಳಿಗೋ ಏನೋ ಗೊತ್ತಿಲ್ಲ, ಅವರ ಕಷ್ಟ ಸುಖಕ್ಕೆ ಇದೊಂದು ಮಾದರಿಯಾಗಿದೆ ಅಂತ ಹೇಳಿಬಿಟ್ಟು, ಹಾಗಾಗಿಯೇ ಸೀತಾಮಾತೆ ಇದಕ್ಕೊಂದು ವರ ಕೊಡ್ತಾಳೆ. ಇದು ನನಗೆ ಹೇಗೆ ಸಹಕಾರಿಯಾಗಿದೆ, ನನ್ನ ಸುಖ ದುಃಖದಲ್ಲಿ ಹೇಗೆ ಭಾಗಿಯಾಗಿದೆ, ಅದಕ್ಕಾಗಿಯೇ ಇದನ್ನು ವರ್ಷ ಪೂರ್ತಿ ಹಸಿರಾಗಿರುವಂತೆ ಇದಕ್ಕೊಂದು ಆಶೀರ್ವಾದ ಮಾಡ್ತಾಳಂತೆ ಶ್ರೀರಾಮ. ಇದಕ್ಕೆ ಎಲ್ಲ ಶುಭ ಕಾರ್ಯಗಳಲ್ಲಿ ಮಹತ್ವದ ಸ್ಥಾನ ಹೊಂದಿರಲಿ ಅಂತೇಳಿ ಹೇಳ್ತಾರೆ. ನಮ್ಮ ಉತ್ತರ ಭಾರತ ಕಡೆಗೆ ಒಂದು ದಿನ ಹಬ್ಬನೇ ಮಾಡಿಬಿಡ್ತಾರೆ. ಮದರಂಗಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಅಂತೇಳಿ ಒಂದು ಹಬ್ಬವಾಗೇ ಮಾಡಿಬಿಡ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಪಂಚಮಿ ಹಬ್ಬದಲ್ಲಿ ವಿಶೇಷವಾಗಿ ಈ ಗಿಡಕ್ಕೆ ಒಂದು
ಅವತ್ತಿನ ದಿನ ಬಳಸುವಂಥದ್ದು, ಪಂಚಮಿ ಹಬ್ಬದಿಂದ ಬಳಸಿ ಶುಭ ಹಬ್ಬವನ್ನು ಆರಂಭ ಮಾಡೋದ್ರ ಮೂಲಕ ನಮಗೆ ಹಿಂದೂ ಧರ್ಮದಲ್ಲಿ ತೋರಿಸ್ತದೆ. ಕೆಲವೊಂದು ಹಳ್ಳಿ ಕಡೆ ಈಗಲೂ ರೂಢಿಯಾಗಿದೆ ಇದು. ತುಂಬ ಒಳ್ಳೆಯ ಕಾರ್ಯ ಅಂತಲೇ ಹೇಳ್ಬೋದು. ಈ ಗಿಡದ ತುಂಬ ಮಹತ್ವ ಹೇಳೋದು ತುಂಬ ಇದೆ. ಇದರ ಈಗಲೂ ನಮ್ಮ ಕಾಸ್ಮೆಟಿಕ್ಸ್ ಬಳಕೆಯಲ್ಲಿ ಇದು ಮೊದಲನೇ ಸ್ಥಾನದಲ್ಲಿದೆ ಅಂತೆ. ತುಂಬ ವಿಶೇಷವಾದದ್ದು ಅಲ್ವಾ. ಇದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ಇನ್ನು ತಿಳ್ಕೊಳ್ಳೋದಿದೆ. ನಾನು ನನ್ನ ಸಣ್ಣದಾದ ಪುಟ್ಟದಾದ ಒಂದು ಕಥೆಯ ಮೂಲಕ ತಿಳಿಸಿದ್ದೇನೆ. ಆದಷ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ, ನನಗೆ ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ